ವನ್ನ ನಾವು ಯೋಚನೆ ಮಾಡ್ತಾ ಇದ್ದೀವ. ಆತನತ್ತು ಶಿಲುಬೆ ಮೇಲೆ ಪಟ್ಟಿರ್ಲಿಕ್ಕಿರುವಂಥ ಒಂದೊಂದು ಗಾಯಗಳು, ನೋವುಗಳು, ಬಾಧೆಗಳು, ಅವಮಾನಗಳು, ನಿಂದೆಗಳನ್ನು ನಾವು ಎಂದಾದರೂ ಯೋಚಿಸಿದ್ದೇವಾ? ದೇವರು ನನಗಾಗಿ ಅಷ್ಟೊಂದು ಮಾಡಿರುವಾಗ ನಾನು ಒಂದು ಸಾರಿ ಆ ಶಿಲುಬೆಯನ್ನು ದೃಷ್ಟಿಸಿ ನೋಡಿ, ಒಂದು ಸಾರಿ ಶಿಲುಬೆ ಮೇಲೆ ಯೇಸು ಸ್ವಾಮಿ ಮರಣಿಸಿರುವಂಥದ್ದನ್ನು ನೋಡಿ, ಶ್ರಮೆ ಪಟ್ಟಿರುವಂಥದ್ದನ್ನು ನೋಡಿ, ಕಷ್ಟಪಟ್ಟಿರುವಂಥದ್ದನ್ನು ನೋಡಿ, ಯಾಕಾಗಿ ಸ್ವಾಮಿ ನನಗೆ ಈ ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿದೆನು ಅಂತಂದರೆ, ನಾನು ಬೆಂಕಿಯ ಕೆರೆಗೆ ದೊಬ್ಬಲ್ಪಡಬಾರದು, ಪರಲೋಕಕ್ಕೆ ಹೋಗಬೇಕು ಎನ್ನುವಂಥ ಉದ್ದೇಶದಿಂದ ಆತನು ಮರಣಿಸಿದನು ಎಂದು ಪದೇ ಪದೇ ಸತ್ಯವೇದವು ನಮಗೆ ತಿಳಿಸುವಂಥದ್ದಾಗಿದೆ. ಆದುದರಿಂದ ಪ್ರಿಯರಾಗಿರುವ ದೇವಜನರೇ, ನಾವು ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸಲ್ಪಟ್ಟವರಾಗಬೇಕಾಗಿರುವುದಾದರೆ ನಾವು ಆತನ ಶಿಲುಬೆ ಬುಡದಲ್ಲಿ ಬರಬೇಕು. ಆತನಿಂದ ಸುರಿತಾ ಇರಲಿಕ್ಕಿರುವಂಥ ರಕ್ತವು ಎಂದಿಗೂ ನಮ್ಮನ್ನು ಶುದ್ಧೀಕರಿಸುವಂಥದ್ದು.